ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ಇಂದು ನಾವು ಫ್ಯಾಷನ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇದು ಇರೋದು ಕನಕಪುರ ರೋಡಲ್ಲಿ. ಮುಂಚೆ ರಿಲಯನ್ಸ್ ಅವ್ರದ್ದು ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತ ಇತ್ತು, ಅದನ್ನೇ ಫ್ಯಾಷನ್ ಫ್ಯಾಕ್ಟ್ರಿ ಅಂತ ರೀಬ್ರ್ಯಾಂಡ್ ಮಾಡಿದ್ದಾರೆ. ಸೊ ಇಲ್ಲಿ ಓಲ್ಡ್ ಕ್ಲೋತ್ಸ್ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ ಅಂತ ಫ್ರೆಂಡ್ಸ್ ಒಬ್ಬರು ಹೇಳಿದ್ರು. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಕೆಲವೊಂದು ನನ್ನ ಹಳೆ ಬಟ್ಟೆಗಳನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಅದರ ಬದಲಿಗೆ ಅವರು ಕೂಪನ್ ಕೊಡ್ತಾರೆ. ಸೊ ಆ ಕೂಪನ್ನ ನೀವು ಯಾವುದಾದ್ರೂ ಬಟ್ಟೆಗಳು ತಗೊಂಡಾಗ ಅದನ್ನು ಎಕ್ಸ್ಚೇಂಜ್ ಮಾಡಬಹುದು. ಸೊ ಇದು ಆಫರ್ ಇರೋದು ಆಗಸ್ಟ್ 4 ತನಕ. ಅದಲ್ಲದೆ ಇವ್ರದ್ದು 50% ಡಿಸ್ಕೌಂಟ್ ಆಫರ್ ಕೂಡ ನಡೀತಾ ಇದೆ. ಯಾವುದೇ ಐಟಮ್ಸ್ ಮೇಲೆ ಅರೌಂಡ್ 50% ಡಿಸ್ಕೌಂಟ್ ಇರುತ್ತೆ. ಅದರ ಮೇಲೆ ಈ ಕೂಪನ್ನ ಅಪ್ಲೈ ಕೂಡ ಮಾಡಬಹುದು. ಇಲ್ಲಿ ನೀವು ನೋಡ್ಬೋದು, ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಎಸ್ಪೆಷಲಿ ಮೆನ್ಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಲೇಡೀಸ್ ಮತ್ತು ಕಿಡ್ಸ್ ಕಲೆಕ್ಷನ್ ನನಗೆ ಸ್ವಲ್ಪ ಓಕೆನೇ ಅನ್ನಿಸ್ತು. ಮತ್ತು ಮೆನ್ಸ್ ಕಲೆಕ್ಷನಲ್ಲಿ ಕ್ಲೋತ್ಸ್ ಇರಬಹುದು, ಶೂಸ್ ಇರಬಹುದು, ಬ್ಯಾಗ್ಸ್, ಸೊ ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ ಇದೆ. ಸೊ ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಅಥವಾ ವೀಕ್ ಡೇಸಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಪಾರ್ಕಿಂಗ್ ಕೂಡ ಮಾಡ್ಬೋದು. ಇದು ಬಂದು ಕನಕಪುರ ಮೇನ್ ರೋಡಲ್ಲೇ ಇದೆ. ಸೊ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿದೆ. ಮೆನ್ಸ್ ಲೇಡೀಸ್ ಡೆನಿಮ್ಸ್ ಗಳ ಎಕ್ಸ್ಚೇಂಜ್ ಮಾಡಿದ್ರೆ ಅರೌಂಡ್ 300-400 ರುಪೀಸ್ ಕೂಪನ್ ಕೊಡ್ತಾರೆ. ಹಾಗೂ ರೆಗ್ಯುಲರ್ ಟೀ ಶರ್ಟ್ಸ್ ಅವುಗಳಿಗೆಲ್ಲ 150 ರುಪೀಸ್ ಮತ್ತು 200 ರುಪೀಸ್ ಕೂಪನ್ ಕೊಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅರೌಂಡ್ ನನಗೆ 3000 ರುಪೀಸ್ದು ಇಲ್ಲಿ ಕೂಪನ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಏನಾದರೂ ಡ್ರೆಸ್ ಅಥವಾ ಬೇರೆ ಐಟಮ್ಸ್ ತಗೊಂಡಾಗ ಆ ರೇಟಿಗೆ ತಕ್ಕಂತೆ ಡಿಸ್ಕೌಂಟ್ ವೋಚರ್ನ ಅಪ್ಲೈ ಮಾಡಬಹುದು. ಸೊ ಒಂದ್ಸಲ ಟ್ರೈ ಮಾಡೋಣ ಅನಿಸ್ತು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಫಸ್ಟ್ ನಾವು ಮೆನ್ಸ್ ಸೆಕ್ಷನಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ವೆರೈಟಿ ಆಫ್ ಶರ್ಟ್ಸ್, ಬ್ಲೇಸರ್ಸ್, ಪ್ಯಾಂಟ್ಸ್, ಡೆನಿಮ್ಸ್ ಹಾಗೂ ಇನ್ನರ್ ವೇರ್ಗಳು, ಶೂಸ್ಗಳು ಬೇಕಾದಷ್ಟು ಕಲೆಕ್ಷನ್ ಇತ್ತು. ತುಂಬಾ ನ್ಯೂ ಕಲೆಕ್ಷನ್ ಹಾಗೂ ಬೇರೆ ವೆರೈಟಿಗಳು ಕೂಡ ಇದ್ವು. ಆದರೆ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಅವರು ಸೆಗ್ರಿಗೇಟೆಡ್ ಮಾಡಿದ ರೀತಿ ನನಗೆ ಅಷ್ಟೊಂದೇನೂ ಇಷ್ಟ ಆಗಲಿಲ್ಲ. ಯಾಕೆಂದರೆ ಯಾವುದೇ ಒಂದು ಸೈಜ್ ಬೇಕು ಅಂದರೆ ಈಚ್ ಆ್ಯಂಡ್ ಎವ್ರಿ ಐಟಮ್ಸ್ ಓಪನ್ ಮಾಡಿ ಸೈಜ್ ಚೆಕ್ ಮಾಡಿ ನೋಡಬೇಕಾಗಿತ್ತು. ಸೊ ಅದಕ್ಕೆ ತುಂಬಾ ಟೈಮ್ ತಗೊಳ್ತಾ ಇತ್ತು. ಹಾಗೂ ಇಲ್ಲಿ ಟ್ರಯಲ್ ಆಪ್ಷನ್ ಕೂಡ ಅವೈಲಬಲ್ ಇತ್ತು. ಆದರೆ ನಮಗೆ ತುಂಬಾ ಟೈಮ್ ಆಯಿತು ಒಂದೊಂದೇ ಸೈಜ್ನ ಚೆಕ್ ಮಾಡಿ ಟ್ರೈ ಮಾಡೋ ತನಕ. ಅದು ಬಿಟ್ಟರೆ ಬೇರೆ ಎಲ್ಲ ರೀತಿಯಿಂದ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟೊಂದು ಕಲೆಕ್ಷನ್ ಇದೆ, ತುಂಬಾ ಚೆನ್ನಾಗಿದೆ.
ಅಮ್ಮ ಕೈ ಇಟ್ಕೋ. ಅಮ್ಮ ಕೈ ಇದು ಓಯ್ ಹಾಯ್ ಮೇಡಮ್. ಹಾಯ್. ಮೆನ್ಸ್ ಕಲೆಕ್ಷನ್ ನೋಡಿದ್ಮೇಲೆ ನೆಕ್ಸ್ಟ್ ಲೇಡೀಸ್ ಕಲೆಕ್ಷನ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿವೆ ಲೆಗ್ಗಿಂಗ್ಸ್ಗಳು ಹಾಗೂ ಕುರ್ತಿಗಳು ಪೇಸ್ಟಲ್ ಶೇಡ್ಗಳಲ್ಲಿ, ಸಾಲಿಡ್ ಕಲರ್ಸ್ಗಳಲ್ಲಿ ತುಂಬ ಚೆನ್ನಾಗಿದ್ವು. ವೆರೈಟಿ ಆಫ್ ಪಲಾಝೋಸು, ಟಾಪ್ಸ್ಗಳು, ಜೀನ್ಸ್ಗಳು ತುಂಬ ಚೆನ್ನಾಗಿತ್ತು ಕಲೆಕ್ಷನು. ಆದರೆ ಜಾಸ್ತಿ ನೋಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ತೊಗೊಂಡಿದ್ರಿಂದ ಮತ್ತೆ ಯಾವುದೇ ಬಟ್ಟೆ ತೊಗೊಳ್ಳೋ ಇಂಟೆನ್ಷನ್ ಇರಲಿಲ್ಲ. ಸೊ ಜಸ್ಟ್ ಒಂದು ಗ್ಲ್ಯಾನ್ಸ್ ಮಾಡಿ ಹಾಗೆ ನೆಕ್ಸ್ಟು ಕಿಡ್ಸ್ ಸೆಕ್ಷನಿಗೆ ಹೋದ್ವಿ ನಾವು. ಫೈನಲಿ ನಾವು ಗ್ರೌಂಡ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲಿ ಕಿಡ್ಸ್ ಕಲೆಕ್ಷನ್ಸ್ ಇದೆ. ಮೇಲ್ಗಡೆ ಫ್ಲೋರ್ಗಳಲ್ಲಿ ಮೆನ್ಸ್ ಹಾಗೂ ಲೇಡೀಸ್ ಕಲೆಕ್ಷನ್ಸ್ ಇತ್ತು. ನನ್ನ ಮಗಳದಂತೂ ತುಂಬ ದೊಡ್ಡ ಲೀಸ್ಟೇ ಇತ್ತು. ಸೊ ಅವಳು ಅದು ಬೇಕು ಇದು ಬೇಕು ಅಂತ ತುಂಬಾ ಹೇಳ್ತಾ ಇದ್ಲು. ಆದರೆ ನಾವು ಸೆಲೆಕ್ಟ್ ಮಾಡಿ ತಗೊಳ್ಳೋ ತನಕ ತುಂಬ ಟೈಮ್ ಆಯಿತು. ಇಲ್ಲಿ ಕಲೆಕ್ಷನ್ ತುಂಬಾ ಜಾಸ್ತಿ ಇದೆ ಕಿಡ್ಸ್ ಸೆಕ್ಷನಲ್ಲಿ. ಆದರೆ ಕೆಲವೊಂದು ಕಲೆಕ್ಷನ್ಸ್ಗಳು ನ್ಯೂ ಇದೆ ಮತ್ತು ಕೆಲವೊಂದು ನನಗೆ ಔಟ್ಡೇಟೆಡ್ ಇದೆ ಅಂತ ಅನ್ನಿಸ್ತು. ಸೊ ನೋಡಿ ತಗೋಬೇಕಾಗತ್ತೆ. ಮತ್ತು ರೇಟ್ ಕೂಡ ಅಷ್ಟೇ, ಕೆಲವೊಂದು ಜಾಸ್ತಿ ಇದೆ ಮತ್ತು ಕೆಲವೊಂದು ಟೀ ಶರ್ಟ್ಸ್ಗಳು ಹಾಗೂ ಫ್ರಾಕ್ಗಳು ರೀಸನಬಲ್ ಅನ್ನಿಸ್ತು. ಸೊ ಅದು ಬ್ರ್ಯಾಂಡ್ ಮೇಲೆ ಕೂಡ ಹೋಗುತ್ತೆ. ಸೊ ನೋಡಿ ಎಲ್ಲ ಚೆಕ್ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಅಲ್ಲಿ ಕಲರ್ಫುಲ್ಲಾಗಿತ್ತು, ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು.
ಇದು ನಿಮಗೆ ಆನ್ಲೈನಲ್ಲೂ ಕೂಡ ಸಿಗತ್ತೆ, ಆದರೆ ಇಲ್ಲಿ ನೀವು ಚೆಕ್ ಮಾಡಿ ತೊಗೊಳೋದಕ್ಕೆ ಒಂದು ಅನುಕೂಲ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು ಚಿಕ್ಕ ಮಕ್ಕಳದ್ದು ಸ್ಕರ್ಟ್ಗಳು, ಫ್ರಾಕ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆದರೆ ಇವೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಕ್ಕಳಿಗೆ ಬಟ್ಟೆಗಳು ತುಂಬಾ ಬೇಗ ಚಿಕ್ಕದಾಗಿಬಿಡುತ್ತೆ. ಸೊ ಜಾಸ್ತಿ ರೇಟ್ ತೊಗೊಂಡ್ರೂ ಕೂಡ ವೇಸ್ಟ್ ಆಗುತ್ತೆ. ಅವನ್ನೆಲ್ಲ ವಿಚಾರಿಸ್ಕೊಂಡು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡ್ರೆ ಒಳ್ಳೆಯದು. ತುಂಬ ಬಾಳಿಕೆ ಕೂಡ ಬರುತ್ತೆ. ಕ್ವಾಲಿಟಿ ವೈಸ್ ಕೂಡ ನೋಡ್ಕೊಂಡು ತೊಗೋಬೇಕು. ಶಾಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಬಿಲ್ಲಿಂಗ್ ಸೆಕ್ಷನ್ ಹತ್ರ ಬಂದಿದ್ದೀವಿ. ಇಲ್ಲಿ ದೊಡ್ಡ ಕ್ಯೂನೇ ಇತ್ತು. ವೀಕೆಂಡ್ ಆಗೋದ್ರಿಂದ ತುಂಬ ಕ್ರೌಡ್ ಇರುತ್ತೆ, ಸೊ ವೇಟ್ ಮಾಡಬೇಕಾಗತ್ತೆ ಬಿಲ್ಲಿಂಗ್ ಮಾಡೋಕ್ಕೆ. ಬೈ ಒನ್ ತೊಗೊಂಡ್ರೆ ಈಗ 450 ಆಗುತ್ತೆ. 450 ಆಗುತ್ತೆ. ಇದಕ್ಕಿದಿಲ್ವಾ? ಓಪನ್ ಆಗುತ್ತೆ. ಓಪನ್ ಆಗಲ್ಲ. ಎರಡರಿಂದ 200 ಆಗಿದೆ, 50% ಆಗಿದೆ, ಕೂಪನ್ ಆಗಲ್ಲ. 2500 ರೂಪೀಸ್ ಅಬೌವ್ ಪರ್ಚೇಸ್ ಮಾಡಿದ್ರೆ ಬೋರೋಸಿಲ್ದು ಒಂದು 12 ಪೀಸ್ ಡಿನ್ನರ್ ಸೆಟ್ ಕೂಡ ಸಿಗತ್ತೆ. ಇದಕ್ಕೆ ಎಕ್ಸ್ಟ್ರಾ 499 ರೂಪೀಸ್ ಪೇ ಮಾಡಬೇಕಾಗತ್ತೆ. ಸೊ ನನ್ನ ಹತ್ರ ಯಾವುದೂ ಡಿನ್ನರ್ ಸೆಟ್ ಇರಲಿಲ್ಲ, ಸೊ ಇರಲಿ ಅಂತ ನಾನು ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಸೊ ನನ್ನ ಈ ಒಂದು ಶಾಪಿಂಗ್ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ನಾನು ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.